ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕು ಸಜ್ಜಲಗುಡ್ ಶರಣಮ್ಮ ಕ್ಷೇತ್ರ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಮಠದಲ್ಲಿ ಶ್ರೀಗಳಾದ ದೊಡ್ಡ ಬಸವ ಆರ್ಯರು ಮಠಾಧೀಶರ ಒಂದು ಕ್ಷೇತ್ರದಲ್ಲಿ ನಾಗದೇವತೆಗೆ ಹಾಲು ಎರೆಯುವ ಕಾರ್ಯಕ್ರಮ ನಡೆಸಲಾಯಿತು. ಇದರಲ್ಲಿ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು, ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಂದ ಭಕ್ತರಿಗೆಲ್ಲ ಅನ್ನಪ್ರಸಾದ, ನಿತ್ಯ ದಾಸೋಹ ನಡೆಯುತ್ತಾ ಬಂದಿದೆ. ಸಜ್ಜಲಗುಡ್ಡ ಶರಣಮ್ಮ ತಾಯಿ ಲಿಂಗೈಕ್ಯರಾಗಿ 35 ವರ್ಷ ಗಳಿಸಿದರು. ಶರಣಮ್ಮ ತಾಯಿಯವರು ಇದ್ದ ಕಾಲದಲ್ಲಿ ಯಾವ ರೀತಿ ದಾಸೋಹ ಮತ್ತು ಭಕ್ತರಿಗೆ ಒಳ್ಳೆಯ ಮಾರ್ಗಗಳನ್ನು ತಿಳಿಸುತ್ತಾ ನಡೆದುಕೊಂಡು ಬಂದಿದ್ದರೋ ಅದೇ ರೀತಿ ಈಗಲೂ ಸಹ ಈಗಿನ ಪೀಠಾಧಿಪತಿಗಳು ನಡೆಸಿಕೊಂಡು ಬರುತ್ತಿದ್ದಾರೆ. ವಿಶ್ವಬಂಧು ಟಿವಿ, ಜಮಖಂಡಿ. ಮಠ ಅಂತ ಹೇಳಿ ಮಾದಯ್ಯ ಗುರುವಿನ ರೇವಣಸಿದ್ದೇಶ್ವರ ಮಠ ಹೊನ್ನಕೊಂಟೆದ ತಾಲೂಕು ಲಿಂಗಸೂರು ಜಿಲ್ಲೆ ರಾಯಚೂರು. ಈ ಒಂದು ಮಠಕ್ಕೂ ಅಮ್ಮನವರ ಮಠಕ್ಕೂ ದೊಡ್ಡಬಸವಾರ ತಾಲೂಕಿಗೂ ಒಂದು ಅನನ್ಯ ಬಾಂಧವ್ಯ ಇದೆ. ಉಣಕುಂಟಿಗೂ ಮತ್ತು ಸಜ್ಜಲಗುಡ್ಡ ಕಂಬಳಿಯಾಳಿಗೂ ಕೂಡ ಒಂದು ಅನನ್ಯ ಬಾಂಧವ್ಯ. ನಾನು ಕೂಡ ಶ್ರೀಗಳ ಒಂದು ಆಶೀರ್ವಾದದಿಂದ, ಅವರ ಒಂದು ಕೃಪಾಶೀರ್ವಾದದಿಂದ ನಾನು ಶ್ರೀಮಠದಲ್ಲಿ ಪ್ರತಿ ವರ್ಷವೂ ಸಾಮೂಹಿಕ ಮದುವೆ, ಆಮೇಲೆ ದಸರಾ ದೇವಿ ಪುರಾಣ, ಪೂಜ್ಯರ ಪುಣ್ಯಾರಾಧನೆ, ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ನೆರವೇರಿಸ್ತೀವಿ. ಈ ಒಂದು ಶ್ರೀಮಠ ಸರ್ವಧರ್ಮಕ್ಕೂ ಒಂದು ಸಮನ್ವಯವಾದಂಥ ಮಠ ಯಾವುದಂದ್ರೆ ಸಜ್ಜಲಗುಡ್ಡ ಮಠ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಈ ಒಂದು ಶ್ರೀಮಠಕ್ಕೆ ಪೂಜ್ಯರು ದೊಡ್ಡಬಸವಾರ್ಯ ಶಿವಾಚಾರ್ಯರು ಈ ಒಂದು ಶ್ರೀಮಠದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸರ್ವ ಭಕ್ತರನ್ನು ಸಮನ್ವಯಗೊಂಡು ಎಲ್ಲ ಶಾಲಾ ಮಕ್ಕಳಿಗೂ ಬಂದಂಥ ಭಕ್ತವೃಂದಕ್ಕೂ ಸರ್ವರಿಗೂ ಪ್ರಸಾದ ವಿತರಣೆ, ಇನ್ನಿತರ ಏನೇನೇ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತಾ ಅಂಥ ಪೂಜ್ಯರಿಗೆ ಈ ಒಂದು ನಮ್ಮ ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ನಡೆದಕ್ಕಂದ್ರೆ ಸಜ್ಜಲಗುಡ್ಡ ಮಠ ಅಂತ ಹೇಳಕ್ಕೆ ನನಗೆ ಸಂತೋಷ ಪಡುತ್ತೆ ಅಂತೇಳಿ ನನ್ನ 4 ಮಾತು ಮುಗಿಸುತ್ತೆ. ಜೈ ಗುರು ಸಜ್ಜಲಾಂಬೆ, ಶ್ರೀ ಗುರು